ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ತಸ್ಯೈ ಕುರ್ಮೋ ನಮೋ ನಮಃ. ತಸ್ಯೈ ಕುರ್ಮೋ ನಮೋ ನಮಃ. ಮೊದಲಿಗೆ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ಸರಸ್ವತಿ ನಾಗರಾಜ್ ಅವರ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಮತ್ತು ದಿವ್ಯತ್ರಯರ ಸ್ಮರಣೆಗಳನ್ನು ತಿಳಿಸ್ತಾ ಗುರುರಾಯರನ್ನು ಸ್ಮರಣೆ ಮಾಡ್ತಾ ಸ್ವಾಮಿ ಪುರುಷೋತ್ತಮಾಂಜಿಯವರು ಬರೆದ ಬಹಳ ಅದ್ಭುತವಾದ ಪ್ರತಿಯೊಬ್ಬರ ಆಧ್ಯಾತ್ಮಿಕ ಜೀವನಕ್ಕೂ ಮತ್ತು ನಿತ್ಯ ಬದುಕಿಗೆ ಸದಾ ಕೈಪಿಡಿ ಮಾರ್ಗದರ್ಶಕ ಪುಸ್ತಕವಾದ ಶ್ರೀಮಾತೆ ಶಾರದಾ ದೇವಿಯವರ ಜೀವನ ಮತ್ತು ಸಮಗ್ರವಾದ ಸಂದೇಶಗಳನ್ನು ಒಳಗೊಂಡ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ. ಇದೊಂಥರ ಗಂಗಾ ನದಿ ಇದ್ದ ಹಾಗೆ ಅಷ್ಟು ವಿಶಾಲವಾದದ್ದು. ಅದು ತನ್ನ ವ್ಯಾಪ್ತಿಯನ್ನು ಪ್ರತಿನಿತ್ಯವೂ ಸಹ ವಿಸ್ತರಿಸ್ಕೊಂತ ಹೋಗುತ್ತೆ. ಅದಕ್ಕೆ ಆದಿಕವಿ ಪಂಪ ಒಂದು ಮಾತು ಹೇಳ್ತಾನೆ, ಕಾವ್ಯಂ ನಿತ್ಯಂ ಹೊಸತು ಅಂತ. ಕಾವ್ಯವು ಪ್ರತಿನಿತ್ಯವೂ ಹೊಸದಾಗಿ ಕಾಣುತ್ತೆ ಅಂತ. ಅಂದರೆ ಪ್ರತಿನಿತ್ಯವೂ ನಾವು ಒಂದು ಪದ್ಯ ಅಥವಾ ಕಾವ್ಯವನ್ನು ಓದೋದ್ರಿಂದ ಅದು ನಿನ್ನೆ ಒಂದು ರೀತಿ ಅರ್ಥ ಕೊಟ್ಟರೆ ಇವತ್ತು ಒಂದು ರೀತಿ ಅರ್ಥವನ್ನು ಕೊಡುತ್ತೆ. ಹಾಗೆ ಶ್ರೀಮಾತೆ ಶಾರದಾ ದೇವಿಯವರ ಜೀವನವನ್ನು ನಾವು ಓದ್ತಾ ಹೋದಾಗ ಪ್ರತಿನಿತ್ಯವೂ ಸಹ ತನ್ನ ಅರ್ಥವನ್ನು ಸ್ಮರಣೆ ಮಾಡ್ತಾ ತನ್ನ ಅರ್ಥದ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತದೆ. ನಮ್ಮೆಲ್ಲರ ಬದುಕಿಗೆ ಸದಾ ಮಾರ್ಗದರ್ಶಿಯಾಗಿ ದಾರಿದೀಪವಾಗಿ ಶ್ರೀ ಶಾರದಾ ದೇವಿ ಜೀವನ ಪುಸ್ತಕ ಖಂಡಿತವಾಗೂ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಲಕ್ಷಾಂತರ ಜನರ ಬದುಕನ್ನು ಬದಲಿಸಿದ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ. ಸ್ವಾಮಿ ಪುರುಷೋತ್ತಮಾಂಜಿಯವರು ಬೆಂಗಳೂರು ಬಸವನಗುಡಿಯ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪರಮ ತಪಸ್ಸಿನ ಫಲವಾಗಿ ಶ್ರೀಮಾತೆ ಶಾರದಾ ದೇವಿಯವರ ವಿಶೇಷ ಕೃಪಾಶೀರ್ವಾದದ ಮೂಲಕ ಬಂದಂಥ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ. ಅನೇಕರ ಬದುಕಿನಲ್ಲಿ ಶ್ರೀಮಾತೆಯವರ ಅನೇಕ ದಿವ್ಯ ದರ್ಶನ ಭಾಗ್ಯಗಳನ್ನು ಉಂಟು ಮಾಡಿದ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ. ನೀವು ಬಸವನಗುಡಿ ರಾಮಕೃಷ್ಣ ಆಶ್ರಮದ ಹಿಂಭಾಗ ಹೋದರೆ ಶ್ರೀಮಾತೆಯವರು ಕುತ್ಕೊಂಡಂಥ ಶಿಲಾಸನ ಜಾಗ ಇದೆ, ಜಾಗೃತ ಸ್ಥಳ. ಅಲ್ಲಿ ಎಷ್ಟೋ ಹೊತ್ತು ಸ್ವಾಮಿ ಪುರುಷೋತ್ತಮಾಂಜಿಯವರು ಮಧ್ಯರಾತ್ರಿ ಎದ್ದು ಹೋಗ್ತಾ ಇದ್ರು. ಅಲ್ಲಿ ತುಂಬ ಹೊತ್ತು ಕಾಲ ಕಳೀತಾ ಇದ್ರು. ಮತ್ತೆ